ಮಲೆನಾಡಿನ ಸಮಸ್ಯೆಗಳನ್ನ ನೋಡಬೇಕು ಅಂತಂದ್ರೆ ನಾವು ಕಂಪ್ಯೂಟರಲ್ಲಿ ವಿಂಡೋ ಓಪನ್ ಮಾಡಿಕೊಂಡು ಸರ್ಚ್ ಕೊಟ್ಟರು ಕಾಣಿಸ್ತದೆ. ಶೃಂಗೇರಿ ಕ್ಷೇತ್ರದ ಸಮಸ್ಯೆಗಳನ್ನ ವಿಂಡೋದಲ್ಲಿ ನೋಡಬಹುದು. ಪತ್ರಗಳಲ್ಲಿ ಮಾತ್ರ ಕೋಟಿ ಲೆಕ್ಕದಲ್ಲಿ ಹಣ ಹೋಗ್ತಾ ಇದೆ ಹೊರತು ಯಾವುದೇ ರೈತರಿಗಾಗ್ಲಿ ಅಡಿಕೆ ತೋಟದ ಅಡಿಕೆ ಮರದ ಬುಡಕ್ಕಾಗ್ಲಿ ಯಾವುದೇ ಪ್ರತಿಫಲ ಅನುಕೂಲಗಳು ಇದುವರೆಗೂ ಬಂದಿಲ್ಲ. ಮತ್ತೆ ಸಬ್ಸಿಡಿ ಅನ್ನುವಂತ ಹೆಸರಿನಲ್ಲಿ ದೊಡ್ಡ ದೋಖ ನಡೀತಾ ಇದೆ. ಅದು ದೋಟಿಗಿರ್ಬೋದು, ಇನ್ನೊಂದು ಯಾವುದೋ ಅಡಿಕೆ ಮಿಷನರಿಗಿರ್ಬೋದು, ಏನೋ ಇರ್ಬೋದು. ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರೇ ಹಾಗೂ ವೇದಿಕೆಯ ಮೊಮ್ಮಗಲಿರತಕ್ಕಂತಹ ಎಲ್ಲ ಸಹೋದರಿಯರೇ, ನಾನು ಹುಟ್ಟಿದ್ದು ಗುಣವಂತೆ ಹತ್ರ ವೆಂಕಟೇಶಣ್ಣ ಅವರ ಮನೆಯ ಇಂದ ಸ್ವಲ್ಪ ದೂರದಲ್ಲಿ, ಬೆಳೆದಿದ್ದು ಕೊಪ್ಪ ಘಾಟಿಯಲ್ಲಿ. ಯಾಕೆ ಆ ವಿಚಾರ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಕೊಪ್ಪ ಘಾಟಿಯಲ್ಲಿ ನಾನು ಬಾಲ್ಯದಲ್ಲಿ ಯೌವನದಲ್ಲಿ ಇರುವ ಕಾಲದಲ್ಲಿ ನಮ್ಮ ತಂದೆಯವರು ನಮ್ಮ ಗದ್ದೆಯನ್ನ ತೋಟವಾಗಿ ಪರಿವರ್ತನೆ ಮಾಡಿದ್ರು. 2 ಎಕರೆ ಜಾಗ ಅದನ್ನ ಸುಮಾರು 7-8 ವರ್ಷಗಳ ಕಾಲ ಆರ್ಥಿಕ ಮೂಲ ಯಾವುದು ಅಂತಂದ್ರೆ, ಕೋಟೆಗುಡ್ಡದವರಿಗೆ ಹೋಗಿ ಹಲಸಿನ ಮರದಲ್ಲಿರ್ತಕ್ಕಂಥ ಹಲಸಿನಕಾಯಿ, ಮುರುಗನ್ ಹುಳಿ, ಅಲ್ಲೇ ಹತ್ರ ಇದ್ದಂತಹ ಸೀಗೆಕಾಯಿ, ಇದನ್ನು ತಗೊಂಡ್ಬಂದು ನಮ್ಮ ಜೀವನ ನಡೀಬೇಕಾಗಿತ್ತು. ಹೆಬ್ಬಲಸಿನ ಬೀಜದಲ್ಲಿ ಎಣ್ಣೆ ಮಾಡ್ತಾ ಇದ್ವಿ. ಅದರಲ್ಲಿ ಹಬ್ಬ ದಿನಗಳಲ್ಲಿ ಕರಿಯುವಂತಹದ್ದು, ಉಪ್ಪಿಟ್ಟಿಗೋ ಇನ್ಯಾವುದಕ್ಕೋ ಬಳಸ್ತಕ್ಕಂಥ ಎಣ್ಣೆ. ನಮ್ಗೆ ಬಡತನ ಎಷ್ಟಿತ್ತು ಅಂತಂದ್ರೆ, ಹಸಿರು ಕಾಡಿನಲ್ಲಿ ದುಡ್ಡು ಕೊಟ್ಟು ತರ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಇತ್ತು. ಸಮೃದ್ಧವಾಗಿದ್ದಂತಹ ಅರಣ್ಯ ಅದು. ಹಲಸಿನ ಮರಗಳು, ಸಾಲು ಮರಗಳಿದೆ ಅಲ್ಲಿ. ಕುಂಬಾರ ಕೇರಿ ಅಂತ ಹೇಳ್ತಾರೆ. ಕೋಟೆಗುಡ್ಡಕ್ಕೆ ಕನೆಕ್ಟಿವಿಟಿ ಆಗ್ತಕ್ಕಂಥ ರೋಡು, ಕೆಸಿನಕೆರೆಯಿಂದ ಹೋಗ್ತಕ್ಕಂಥ ದಾರಿ, ಅಲ್ಲಿ 2 ಕಡೆ ಕಟ್ಟೆಗಳನ್ನು ಕಟ್ಟಿದ್ದಾರೆ. ಹಲಸಿನ ಮರಗಳಿದ್ದು, ಮುರುಗನ್ ಹುಳಿ ಮರಗಳಿದ್ದು ಅನರ್ಘ್ಯವಾಗಿತ್ತಲ್ಲಿ. ಮಂಗಗಳು ಮುರುಗನ್ ಹುಳಿಯನ್ನ ತಿಂದು ನಮಗೂ ಎಲ್ಲ ಉಳಿದ್ರಿಸ್ಕೊಡ್ತಾ ಇದ್ದು. ಇವತ್ತು ದುರಂತ ಅಂತಂದ್ರೆ, ಅಲ್ಲಿ ಹಲಸಿನ ಮರಗಳನ್ನು ಒಂದನ್ನು ನಾವು ಕಾಣಲಿಕ್ಕಿಲ್ಲ. ಮುರುಗನ್ ಹುಳಿ ಮರನ ಆಮಂತ್ರ ಬಂದಂತಹ ನಗರ ಪ್ರದೇಶದಿಂದ ಬಂದಂಥವರು ಹಣ್ಣನ್ನ ಬಿದ್ದನ್ನ ಹೆರ್ಕೋಕ್ ಹೋಗೋದ್ ಬದಲಿಗೆ ಮರದ ಹರೆಯನ್ನೇ ಕಡಿದ್ರು. ಅದ್ರ ಸಂತತಿಯೇ ಅಲ್ಲಿ ಸರ್ವನಾಶ ಆಗ್ತಾ ಇದೆ ಈಗ. ಇಲ್ಲ, ಯಾವುದೇ ರೀತಿಯಾದಂತಹ ಹಣ್ಣು ಹಂಪಲುಗಳು ಕೋಟೆಗುಡ್ಡದ ಆ ಪಶ್ಚಿಮ ಘಟ್ಟದ ಭವ್ಯ ಕಾಡಿನೊಳಗಡೆ ಇವತ್ತಿಲ್ಲ. ಇದು ಉದಾಹರಣೆ ಪಶ್ಚಿಮ ಘಟ್ಟದ ಅಥವಾ ಘಾಟಿ ಕೋಟೆಗುಡ್ಡದ ಮಾತು ಕತೆ ಅಲ್ಲ, ಇಡೀ ಶೃಂಗೇರಿ ಕ್ಷೇತ್ರ ಮತ್ತು ಎಂಟೈರ್ ಪಶ್ಚಿಮ ಘಟ್ಟದ ಕತೆ ಇದು. ಯಾಕೆ ಕಾಡು ಪ್ರಾಣಿಗಳು ನಮ್ಮ ನಗರಕ್ಕೆ ಅಥವಾ ಕಾಡಂಚಿನ ತೋಟಕ್ಕೆ ಅಥವಾ ಗದ್ದೆಗೆ ಬಂದು ತೊಂದರೆ ಕೊಡ್ತಾ ಇದ್ದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮಲೆನಾಡಿನ ಸಮಸ್ಯೆಗಳನ್ನ ನೋಡಬೇಕು ಅಂತಂದ್ರೆ ನಾವು ಕಂಪ್ಯೂಟರ್ಲಿ ವಿಂಡೋ ಓಪನ್ ಮಾಡಿಕೊಂಡು ಸರ್ಚ್ ಕೊಟ್ಟರು ಕಾಣಿಸ್ತದೆ. ಶೃಂಗೇರಿ ಕ್ಷೇತ್ರದ ಸಮಸ್ಯೆಗಳನ್ನ ವಿಂಡೋದಲ್ಲಿ ನೋಡಬಹುದು. ಶೃಂಗೇರಿಗೆ ಕನೆಕ್ಟಿವ್ ಇರ್ತಕ್ಕಂಥ ಯಾವುದೋ ಮಂಗಳೂರು ರಸ್ತೆನೋ, ಕೊಪ್ಪ ರಸ್ತೆನೋ, ಆಗುಂಬೆದೋ, ಚಿಕ್ಕಮಗಳೂರು ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಕಾರಿನ ವಿಂಡೋ ಓಪನ್ ಮಾಡಿಕೊಂಡ್ರು ಕಾಣಿಸ್ತದೆ ನಮಗಲ್ಲಿ. ಎಲೆ ಚುಕ್ಕಿ ರೋಗ ಬಂದಿದ್ದು, ಹಳದಿ ರೋಗ ಬಂದು ಸರ್ವನಾಶ ಆಗ್ತಾ ಇರತಕ್ಕಂಥ ದೃಶ್ಯಗಳು. ಇನ್ನು ಸ್ವಲ್ಪ ಏರ್ ವ್ಯೂ ಬೇಕು ಅಂತಂದ್ರೆ ಶಂಕರಗಿರಿಯ ಮೇಲೆ ಹೋಗಿ ನಿಂತ್ಕೊಂಡ್ರೆ 360 ಡಿಗ್ರಿನಲ್ಲಿ ಕಾಣಿಸ್ತದೆ. ಅಲ್ಲಲ್ಲಿ ಹಳದಿ, ಅಲ್ಲಲ್ಲಿ QR ಕೋಡ್ ತರ ಕಪ್ಪು ಚುಕ್ಕೆಗಳು, ಎಲೆ ಚುಕ್ಕಿ ರೋಗ ಬಂದಿದ್ದು, ಹಳದಿ ಎಲೆ ರೋಗದ್ದು. ಇನ್ನು ದುರಂತವಾಗಿ ಕಾಣಿಸ್ತಕ್ಕಂಥದ್ದು ಸಹಜ ಕಾಡನ್ನ ಆಕ್ರಮಿಸಿಕೊಂಡು ಬೆಳೀತಿರ್ತಕ್ಕಂಥ ಅಕೇಶಿಯಾ ಕಾಡು. ಇದು ಏರ್ ವ್ಯೂನಲ್ಲಿ ನೋಡುವಂತ ದೃಶ್ಯಗಳು. ಮಲೆನಾಡ ರೈತರ ಬದುಕಿನ ವಾಸ್ತವ ಚಿತ್ರಣ ಅನ್ನೋದ್ರ ಬಗ್ಗೆ ಒಂದು ಪ್ರಬಂಧ ಮಂಡಿಸಬೇಕು ಅಂತ ಹೇಳಿದ್ರು. ಸರ್, ಟೈಮ್ ಆದ ತಕ್ಷಣ ಹೇಳ್ಬಿಡಿ. ನನ್ನ ಮೊದಲ ಬ್ಯಾಟ್ಸ್ಮನ್ ಆಗಿ ನನ್ನ ಕರೆನಿಸಿದ್ದಾರೆ. ಒಂದು 12 ಪಾಯಿಂಟ್ಗಳನ್ನ ಇದರಲ್ಲಿ ಸಿದ್ಧಗೊಳಿಸಿದ್ದೆ. 8 ನಿಮಿಷದಲ್ಲಿ ಆಗ್ಲಿಕ್ಕಿಲ್ಲ, ಬಟ್ ಅದನ್ನು ಸಿದ್ಧಗೊಳಿಸಿದ್ದೇನೆ. ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅದನ್ನ. ಕಾಕತಾಳೀಯವಾಗಿ ಮೊನ್ನೆ ನಾನು ಈ ಪಾಯಿಂಟ್ಗಳನ್ನು ಸಿದ್ಧಗೊಳಿಸುವಾಗ ಭತ್ತದ ವಿಚಾರವನ್ನ 3ನೇ ಪಾಯಿಂಟ್ ಆಗಿ ಇಟ್ಕೊಂಡಿದ್ದೆ. ಆದ್ರೆ ನಿನ್ನೆ ಅವರು ಪತ್ರಿಕೆಯಲ್ಲಿ ಆ ಪಾಯಿಂಟ್ ಅನ್ನ ಕಾಕತಾಳೀಯವಾಗಿ ಬರೆದಿದ್ರು. ನನಗೆ ತುಂಬಾ ಖುಷಿ ಆಯ್ತು. ಅಭಿನಂದನೆ ಹಾಕಿಬಿಟ್ಟು ಅವ್ರಿಗೆ ಕಳಿಸಿದೆ. ಅದು ವಾಸ್ತವ ಚಿತ್ರಣವನ್ನು ನಾನು ಹೇಳಬೇಕಾದಿಲ್ಲ, ಅವರ ಲೇಖನದಲ್ಲಿ ಅದನ್ನು ತುಂಬಾ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಅದಕ್ಕೆ ಪರಿಹಾರ ಇರತಕ್ಕಂಥದ್ದು ಒಂದು 15,000 ರೂಪಾಯಿಯನ್ನ ಸರ್ಕಾರದವರು ಮಲೆನಾಡಿನ ಭತ್ತ ಬೆಳೀತಕ್ಕಂಥ ರೈತರಿಗೆ ಎಕರೆಗೆ ವಾರ್ಷಿಕ ಅನುದಾನವಾಗಿ ಕೊಟ್ರೆ ಭತ್ತ ಬೆಳೀತಕ್ಕಂಥವರು ಭತ್ತ ಬೆಳೆಯುವ ಸಾಧ್ಯತೆಗಳಿವೆ. ಇಲ್ಲದ್ರೆ
ಈಗೆಲ್ಲ ಹೆಚ್ಚಿನ ಗದ್ದೆಗಳನ್ನು ಹಾಳು ಬಿಟ್ಟಿದ್ದಾರೆ ಅಥವಾ ಅಡಿಕೆ ಇತ್ಯಾದಿಗಳಿಗೆ ಬದಲಾವಣೆಗೊಳ್ತಾ ಇದೆ. ಅದು ಪುನಃ ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿದು ಹಾಳು ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ ಮಾತ್ರ ಭತ್ತ ಬೆಳೆಯುವ ಸಾಧ್ಯತೆ ಇದೆ. ಕನಿಷ್ಠ 15,000 ರೂಪಾಯಿ. 15,000 ರೂಪಾಯಿ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಅಷ್ಟು ಮಾಡಿ ಬೆಳೆದ್ರು ಅದ್ರಾಗ ಲಾಭ ಅಂತ ಸಿಗ್ತಕ್ಕಂಥದ್ದು 2-3 ಸಾವಿರ ರೂಪಾಯಿ ಮಾತ್ರ. 15,000 ರೂಪಾಯಿ ಕೊಟ್ಟರುವ ಮೂಲ ಈಗ ಹಾಕ್ತಿರ್ತಕ್ಕಂಥ ಖರ್ಚು ಸರ್ಕಾರ ಕೊಡುವ 15,000 ರೂಪಾಯಿಲೋ 12,000 ರೂಪಾಯಿ ಖರ್ಚಿಗೆ ಹೋಗುತ್ತೆ. 3,000 ರೂಪಾಯಿ ಮಾತ್ರ ರೈತನ ಜೋಗಿ ಉಳಿಯುವುದು ಪರ್ ಎಕರ್. ಆದ್ರೂ ಭತ್ತ ಬೆಳೆಯಬೇಕು ಅನ್ನುವಂಥ ಇಚ್ಛೆ ಆಕಾಂಕ್ಷೆ ಇರತಕ್ಕಂಥ ರೈತರು ಭತ್ತ ಬೆಳೆಯುವ ಸಾಧ್ಯತೆ ಇದೆ. ಇದು ಪರಿಹಾರ ಕಂಡುಕೊಳ್ಳಬಹುದಾದಂಥ ಒಂದು ಮಾರ್ಗ ಅಂತ. ಉಳಿದ ವಿಚಾರ ಭತ್ತದ ಬಗ್ಗೆ ಅವರ ಲೇಖನದಲ್ಲಿ ತುಂಬಾ ಸ್ವಾರಸ್ಯವಾಗಿದೆ. ನಾನು ಬರ್ಕೊಂಡಿದ್ರು ಅದನ್ನ ಹೇಳುವ ಅಗತ್ಯ ಇಲ್ಲ ಅಂತ ಅನ್ಕೊಂತೀನಿ. ಎರಡನೇದಾಗಿ ಅಡಿಕೆ ಬೆಳೆಯ ರೋಗಗಳು. ಈಗಾಗಲೇ ಮಾತಾಡಿದ ಹಾಗೆ 5-6 ದಶಕಗಳಿಂದ ಹಳದಿ ರೋಗ ಬಂದಿದೆ. ಕಳೆದ 3-4 ವರ್ಷದಿಂದ ಎಲೆ ಚುಕ್ಕಿ ಭೀಕರವಾಗಿ ನಮ್ಮನ್ನ ಆವರಿಸಿಕೊಂಡಿದೆ. ನಾನು ಹುಟ್ಟಿ ಬೆಳೆದ ಜಾಗದ ಸಿಗದಾಳಂತ ಘಾಟಿಯಲ್ಲಿ ಈ ವರ್ಷ 20% ಅಡಿಕೆ ಆಗಿದೆ, 80% ಅಡಿಕೆ ನಷ್ಟ ಆಗಿದೆ. ಇದಕ್ಕೆ ಪ್ರಯೋಗಗಳ ಮಾಡಬೇಕು, ಸಂಶೋಧನೆ ಮಾಡಬೇಕು, ಔಷಧಿ ಕಂಡುಹಿಡಿಯಬೇಕು ಅನ್ನುವಂಥದ್ದು ಅನೇಕ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ, ವಿಜ್ಞಾನಿಗಳ ಮುಂದೆ, ಸಂಶೋಧನಾ ಸಂಸ್ಥೆಗಳ ಮುಂದೆ, ವಿಶ್ವವಿದ್ಯಾನಿಲಯಗಳ ಮುಂದೆ ಇಟ್ಟರು ಕೂಡ ಇವತ್ತಿನವರೆಗೂ ಪ್ರಾಕ್ಟಿಕಲ್ ಆಗಿ ಯಾವುದೇ ರೀತಿಯಾದಂಥ ಸಂಶೋಧನೆ ಆಗಿಲ್ಲ. ಹಳದಿ ರೋಗಕ್ಕಂತೂ ಆಗೇ ಇಲ್ಲ. ಎಲೆ ಚುಕ್ಕಿಗೆ ಈಗ ಪ್ರಯತ್ನ ಸ್ವಲ್ಪ ಸ್ಟಾರ್ಟ್ ಆಗಿದೆ CPCRI ಇಂದ. ಅದು ಬಿಟ್ಟರೆ ಶೃಂಗೇರಿಯಲ್ಲಿ ಇರ್ತಕ್ಕಂಥ ಅಡಿಕೆ ಸಂಶೋಧನಾ ಕೇಂದ್ರ ಆಗಲಿ, ತೀರ್ಥಹಳ್ಳಿದಾಗಲಿ, ಅಲ್ಲಿಗೆ ವಿಜ್ಞಾನಿಗಳೇ ಇಲ್ಲ, ಲ್ಯಾಬ್ ಇಲ್ಲ. ಅದು ಅಡಿಕೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೋಸ್ಕರವಾಗಿಯೇ ನಿರ್ಮಿತವಾದಂಥ 2 ಅಡಿಕೆ ಸಂಶೋಧನಾ ಕೇಂದ್ರಗಳು ಇವತ್ತು ನಿಷ್ಕ್ರಿಯತೆಯಲ್ಲಿ ಉಳ್ಕೊಂಡಿದೆ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಅದನ್ನ ಕ್ರಿಯಾತ್ಮಕವಾಗಿ ಎಬ್ಬಿಸ್ತಕ್ಕಂಥದ್ದು, ಅದಕ್ಕೆ ಬೇಕಾಗ್ತಕ್ಕಂಥ ಮೂಲಧನವೋ ಸೌಕರ್ಯಗಳನ್ನು, ಲ್ಯಾಬ್ ಸೌಕರ್ಯಗಳನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು ತಕ್ಷಣವೇ ಆಗಬೇಕು ಅಂತ. ಮತ್ತೆ ಸರ್ಕಾರದ ಬೆಳೆ ನಷ್ಟ ಪರಿಹಾರಕ್ಕೆ 2023-24ರಲ್ಲಿ 225.73 ಕೋಟಿಗಳನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಇಡ್ತದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಇದರಲ್ಲಿ ಲಗತ್ತಿಸಿದ್ದೇನೆ. ಆ ಪತ್ರವನ್ನು ಅದಕ್ಕೆ ಪ್ರತಿಕ್ರಿಯೆಯಾಗಿ ಕೇಂದ್ರ ಸರ್ಕಾರ ಹೇಳುತ್ತೆ 60% 40% ಅಲ್ಲಿ ಅನುದಾನವನ್ನು ಕೊಡುವುದಕ್ಕೆ, ಅಂದ್ರೆ 60% ನಾವು ಹಾಕ್ತೀವಿ, ರಾಜ್ಯ ಸರ್ಕಾರ 40% ಕೊಡಬೇಕಂತ. ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಪತ್ರದ ಕಾಪಿ ಇಲ್ಲಿದೆ. 2024ರಲ್ಲಿ ಆಗಿದ್ದು, 23 ಡಿಸೆಂಬರಲ್ಲಿ ಆಗಿದ್ದು. ಇವತ್ತಿನವರೆಗೂ ಕೂಡ ಅಲ್ಲಿಂದ ಮುಂದಕ್ಕೆ ಅದು ಹೋಗಿಲ್ಲ, ಅಲ್ಲಿಗೆ ನಿಂತಿದೆ. ಅದೇ ರೀತಿ ಕಳೆದ ಡಿಸೆಂಬರ್ನಲ್ಲಿ 178 ಕೋಟಿ, ಮತ್ತೆ 178 ಕೋಟಿ ಬೇಕು ಅಂತ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಮುಂದಿಟ್ಟಿದೆ. ಕೇಂದ್ರ ಸರ್ಕಾರದಿಂದ ಇನ್ನೂ ಉತ್ತರ ಬಂದಿಲ್ಲ. ಪತ್ರಗಳಲ್ಲಿ ಮಾತ್ರ ಕೋಟಿ ಲೆಕ್ಕದಲ್ಲಿ ಹಣ ಹೋಗ್ತಾ ಇದೆ ಹೊರತು ಯಾವುದೇ ರೈತರಿಗಾಗ್ಲಿ, ಅಡಿಕೆ ತೋಟದ ಅಡಿಕೆ ಮರದ ಬುಡಕ್ಕಾಗ್ಲಿ ಯಾವುದೇ ಪ್ರತಿಫಲ ಅನುಕೂಲಗಳು ಇದುವರೆಗೂ ಬಂದಿಲ್ಲ ಅಂತ ಹೇಳೋದ್ರ ಬದಲಿಗೆ ಇನ್ನೊಂದು ತಮಾಷೆ ಇದೆ. ಎಕರೆಗೆ 600 ರೂಪಾಯಿ ಮೈಲ್ ತೂತ ಕೊಡ್ತಾರೆ. ಎಕರೆಗೆ 600 ರೂಪಾಯಿ ಮೈಲ್ ತೂತ ಕೊಡ್ತಾರೆ. 600 ರೂಪಾಯಿ ಮೈಲ್ ತೂತ ಎಷ್ಟು ಬರ್ಬೋದು? 1 ಎಕರೆಗೆ ಬೇಕಾಗ್ತಕ್ಕಂಥದ್ದು ಕನಿಷ್ಠ ಅಂತಂದ್ರೆ 40,000 ರೂಪಾಯಿ ಔಷಧಿ ಹೊಡಿಲಿಕ್ಕೆ ಖರ್ಚು ಬರ್ತದೆ. ಅದಕ್ಕೆ ಸರ್ಕಾರ ಕೊಡ್ತಕ್ಕಂಥದ್ದು 600 ರೂಪಾಯಿ. ನಮ್ಮಲ್ಲಿ ಭಿಕ್ಷೆ ಅಂತ ಹೇಳಬಹುದಂತ ಶಬ್ದ ಬಳಸಿದ್ರೆ ಭಿಕ್ಷೆಯನ್ನು ಕೊಡ್ತಾ ಇದೆ. ಮತ್ತೆ ಸಬ್ಸಿಡಿ ಅನ್ನುವಂಥ ಹೆಸರಿನಲ್ಲಿ ದೊಡ್ಡ ದೋಖ ನಡೀತಾ ಇದೆ. ಅದು ದೋಟಿಗಿರ್ಬೋದು, ಇನ್ನೊಂದು ಯಾವುದು ಅಡಿಕೆ ಮಿಷನರಿಗಿರ್ಬೋದು, ಏನೋ ಇರ್ಬೋದು. 40% 50% ಸಬ್ಸಿಡಿ ಅಂತ. ವಾಸ್ತವವಾಗಿ ಆ ಸಬ್ಸಿಡಿ ಆಳದಲ್ಲಿ ಹೋಗಿ ನೋಡಿದ್ರೆ ಒಂದು ರೂಪಾಯಿನೂ ಕೂಡ ರೈತರಿಗೆ ಅದರ ಬೆನಿಫಿಟ್ ಸಿಗ್ತಾ ಇಲ್ಲ. ವ್ಯಾಪಾರಸ್ಥರು, ಮಧ್ಯವರ್ತಿಗಳು, ಇಲಾಖಾ ಅಧಿಕಾರಿಗಳು, ಸರ್ಕಾರ ಅಥವಾ ಇನ್ನೂ ಯಾರೋ ಇದರ ಫಲಾನುಭವಿಗಳು, ರೈತ ಮಾತ್ರ ಅಲ್ಲ. ಈ ವ್ಯವಸ್ಥೆಯನ್ನು ಸರಿಪಡಿಸುವುದರಲ್ಲಿ ಒಂದು ಪ್ರಯತ್ನ ಆಗಬೇಕು. ಎಲೆ ಚುಕ್ಕಿ ರೋಗ ಪರಿಣಾಮ ಏನಾಗಿದೆ, ಹಳದಿ ರೋಗದ ಪರಿಣಾಮ ಏನಾಗಿದೆ ನಮಗೆಲ್ಲರಿಗೂ ಗೊತ್ತಿದೆ. 70-80% ಬೆಳೆ ನಷ್ಟ ಆಗಿದೆ. ಸಾಧ್ಯವಾದಲ್ಲಿ ಅದಕ್ಕೆ ರೈತರಿಗೆ ಈಗ ವಿದ್ಯಾಭ್ಯಾಸ ಮಾಡುವಾಗ ಸರ್ಕಾರ ಲೋನ್ ಕೊಡ್ತದೆ. ಆ ಲೋನ್ ಕೊಟ್ಟಿದ್ದನ್ನ ವಿದ್ಯಾಭ್ಯಾಸ ಮುಗಿದು ಕೆಲಸಕ್ಕೆ ಸೇರಿದ ಮೇಲೆ ಅಲ್ಲಿಂದ ಅದಕ್ಕೆ ಬಡ್ಡಿ ಲೆಕ್ಕ ಮತ್ತೆ ಪ್ರೀಮಿಯಂ ಅಸಲು ಬಡ್ಡಿ ಲೆಕ್ಕ ಹಾಕ್ತಾರೆ. ಆ ರೀತಿ ಮುಂದಿನ ಒಂದು 5 ವರ್ಷಗಳವರೆಗೆ ನಮಗೆ ಈ ವ್ಯವಸ್ಥೆಯಿಂದ ಒಂದು ನಾರ್ಮಲ್ ಸ್ಥಿತಿಗೆ ಬರುವುದಕ್ಕೆ ಏನ್ ಸಾಲ ಇದೆ ಆ ಸಾಲವನ್ನ ಮರುಪಾವತಿನೂ ಸ್ಥಗಿತಗೊಳಿಸಿ, ನಾವು ಸಾಲ ಮನ್ನಾ ಕೇಳೋದಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ,
ಸಾಲ ಮನ್ನಾ ಅಲ್ಲ, ಒಂದು 5 ವರ್ಷದೊಳಗೆ ಬಡ್ಡಿನೂ ಇಲ್ಲ, ಸಾಲ ಮರುಪಾವತಿನೂ ಇಲ್ಲ. 5 ವರ್ಷದ ನಂತರ ಆ ನಾಮಿನಲ್ ಬಡ್ಡಿ ಏನಿದೆ ಅದು ಮತ್ತೆ EMI ನ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸರ್ಕಾರನ ತರೋದಕ್ಕೆ ಸಾಧ್ಯವಾ ಅಂತ ಪ್ರಯತ್ನ ಪಡಬೇಕು ಅಂತ ವಿನಂತಿ ಇದು. ಮತ್ತೆ 23-24ರಲ್ಲಿ ಅತಿವೃಷ್ಟಿ, 23-24, 24-25 2 ವರ್ಷವೂ ಭೀಕರವಾದ ಅತಿವೃಷ್ಟಿಯನ್ನ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲೇ ನಾವು ಕಂಡಿದ್ದೇವೆ. ಕೊಪ್ಪ, ಎನ್ನಾರ್ಪುರ, ಶೃಂಗೇರಿ 3 ತಾಲೂಕುಗಳಲ್ಲೂ ಕಂಡಿದ್ದೇವೆ. ಆದರೆ ದುರಂತ ಅಂತಂದ್ರೆ ಕರ್ನಾಟಕದ ಸದನದ ಒಳಗಿನ ದಾಖಲಾತಿಗಳಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಅತಿವೃಷ್ಟಿ ಸಂಭವಿಸಿಲ್ಲ ಅಂತ ರೆಕಾರ್ಡ್ ಆಗಿದೆ. ಇದನ್ನು ನಾವು ಪೇಪರಲ್ಲಿ ಓದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತ ಚುಕ್ಕಿ ಪ್ರಶ್ನೆ ಉತ್ತರ ಕೂಡ PDF ಫಾರ್ಮೆಟ್ ಅಲ್ಲಿ ನಮ್ಮ ಕೈಗೆಲ್ಲ ಬಂದಿದೆ. ವಾಸ್ತವ ಚಿತ್ರಣ ಇಲ್ಲಿನ DC ಅವರು ಅದನ್ನು ಕೊಟ್ಟಿದ್ದಾರೆ, ಇಲ್ಲಿನ ತಹಸೀಲ್ದಾರರು ಅದಕ್ಕೆ ಮನವಿ ಕೊಟ್ಟಿದ್ದಾರೆ. ಆದರೆ ಸರ್ಕಾರ ಅದಕ್ಕೆ ಅತಿವೃಷ್ಟಿ ಆಗಿಲ್ಲ ಅಂತಾಗಿದೆ. ಇದೇ ರೀತಿ ಇನ್ನೊಂದು ದುರಂತ ಕೇಂದ್ರ ಸರ್ಕಾರದಲ್ಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಎಲೆ ಚುಕ್ಕಿ ರೋಗ ಯಾವುದೇ ಕಂಡು ಬಂದಿಲ್ಲ. ಇದು ಕೂಡ ಅಧಿಕೃತವಾಗಿ ಸಂಸತ್ನಲ್ಲಿ ಆಗಿರತಕ್ಕಂಥ ದಾಖಲೆ. 80%, 70% ಬೆಳೆ ಕಳ್ಕೊಂಡಿದ್ದೀವಿ. ಕಣ್ಣು ಮುಂದ್ಗಡೆ QR ಕೋಡಿನ ಎಲೆ ಚುಕ್ಕಿ ಕಾಣತಕ್ಕಂತಹ ಎಲೆ ಚುಕ್ಕಿ ರೋಗದ ದೃಶ್ಯವನ್ನ ಶಂಕರಗಿರಿಯಲ್ಲಿ ನೋಡಿದ್ರೆ ಕಾಣಿಸ್ತಾ ಇದೆ. ದೆಹಲಿಯಲ್ಲಿ ಇರ್ತಕ್ಕಂಥ ದಾಖಲಾತಿಯಲ್ಲಿ ಮಲೆನಾಡಿನಲ್ಲಿ ಎಲೆ ಚುಕ್ಕಿ ರೋಗ ಇಲ್ಲ. ಇದನ್ನ ಸರಿಪಡಿಸುವುದು ಹೇಗೆ ಪರಿಹಾರ ಅಂತ ನನಗೆ ಗೊತ್ತಿಲ್ಲ. ಸುಧಾಕರ್ ಶೆಟ್ಟರ್ ಅವರೇ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮುಖ್ಯವಾಗಿ ಜೀವನಾಧಾರವಾಗಿರ್ತಕ್ಕಂತಹ ಕೃಷಿ ಮತ್ತು ವಾಸದ ಮನೆಗೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದು, ಕೊಟ್ಟಿದ್ದನ್ನು 1980ರ ನಂತರ ಕೊಟ್ಟಿರ್ತಕ್ಕಂಥದ್ದನ್ನ ಅಕ್ರಮ ಮಂಜೂರಾತಿ ಅಂತ ಅರಣ್ಯ ಇಲಾಖೆ ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ SIT ತಂಡ ರಚನೆ ಆಗಿರುವುದು, ಸರ್ವೆ ನಡೀತಾ ಇರತಕ್ಕಂಥದ್ದು. ನಾಳೆ ನಮ್ಮ ಮನೆಗೆ ಬರಬಹುದಂತ ನೋಟಿಸು. ಅವ್ರು ಹೇಳಿದ ಉದಾಹರಣೆ ಪ್ರತಿಯೊಬ್ಬರ ಮನೆಗೂ ಕೂಡ ಸದ್ಯದಲ್ಲೇ ಬರ್ಲಿಕ್ಕಿದೆ. ನಮ್ಮ ಜಮೀನು ನಮ್ಮದಾಗಿರೋದಿಲ್ಲ. ಅದನ್ನ ಯಾವತ್ತು ಸರ್ಕಾರ ವಶಪಡಿಸ್ಕೊಳ್ತದೆ, ಯಾವತ್ತು ಅರಣ್ಯ ಇಲಾಖೆ ವಶಪಡಿಸ್ಕೊಳ್ತದೆ ಗೊತ್ತಿಲ್ಲ. ಅದಕ್ಕೆ ಯಾವುದೇ ದಾಖಲಾತಿಗಳಿಲ್ಲದೆ ಇರುವುದರಿಂದ ನಮ್ಮ ಒತ್ತುವರಿ ಜಾಗಕ್ಕೆ ಪರಂಪರಾಗತವಾಗಿ ನಾವು ಮಾಡ್ಕೊಂಡು ಬಂದಿದ್ರು ಕೂಡವ ದಾಖಲಾತಿಗಳು ಇಲ್ಲದೆ ಇರೋದ್ರಿಂದವ ಅವರು ವಶಪಡಿಸ್ಕೊಂಡ ಮೇಲೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೋ ಒಂದು ಟ್ರಂಕು ಅದರಲ್ಲಿರ್ತಕ್ಕಂಥ 50 ಪೈಸೆ ನಾಣ್ಯನ ಇಟ್ಕೊಂಡ್ಬಿಟ್ಟು ಇರೋದ ಬಟ್ಟೆ ಧರಿಸ್ಕೊಂಡು ಹೊರಟು ಹೋಗ್ಬೇಕು. ಪರಿಹಾರ ಕೊಡ್ಲಿಕ್ಕೆ ದಾಖಲಾತಿಗಳಿಲ್ಲದೆ ನಮ್ಮ ಜಮೀನಲ್ಲ. ಅದು ಮಾರುವುದಕ್ಕೆ ನಮಗೆ ಅಧಿಕಾರ ಇಲ್ಲ, ತಗೊಳ್ಳೋರು ಇರೋದಿಲ್ಲ. ಈ ಪರಿಸ್ಥಿತಿಯಲ್ಲೇ ನಮ್ಮನ್ನ ಗುಂಡಿ ಬಿದ್ದ ರಸ್ತೆಗೆ ಬಿಡ್ತಾರೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ತುಂಬಾ ಸೀರಿಯಸ್ ವಿಷಯ ಅಂದ್ರೆ ಇದೇನೆ. 1990ರಿಂದ ಫಾರಂ ನಮೂನೆಗಳನ್ನು ತಗೊಂಡಿದ್ದಾರೆ. 50, 53, 57ರಲ್ಲಿ 94C ನಲ್ಲಿ ಅರ್ಜಿಗಳನ್ನು ಸ್ವೀಕರಿಸಿ ಕೆಲವು ಮನೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಆ ಪರ್ಮಿಷನ್ ಊರ್ಜಿತ ಅಲ್ಲ ಅನ್ನುವಂತ ಲಕ್ಷಣ ಇದೆ. ಕೊಡದೇ ಇರತಕ್ಕಂಥದ್ದು ಲಕ್ಷ ಲೆಕ್ಕದಲ್ಲಿದ್ದಾವೆ. ನಮ್ಮ ಕ್ಷೇತ್ರದಲ್ಲೇ ಸಾವಿರಾರು ಗಟ್ಟಲೆ ಜಮೀನಿಗೆ ಹಕ್ಕುಪತ್ರ ಕೊಟ್ಟಿಲ್ಲ, ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಇವತ್ತು ಅರಣ್ಯ ಇಲಾಖೆಯವರು ಅದಕ್ಕೆ ಪ್ರತಿಬಂಧಿಸ್ತಿದ್ದಾರೆ. Section 41 ಅಡ್ಡ ಇಟ್ಟಿದ್ದಾರೆ. ಯಾವುದೋ ಗೋಮಾಳ, ಸೊಪ್ಪಿನ ಬೆಟ್ಟ, ಕಾನು ಅನ್ನುವಂತಹ ಬೇಲಿಗಳನ್ನು ಹಾಕೊಂಡು ನಮಗೆ ಯಾವುದೇ ದಾಖಲಾತಿಗಳನ್ನು ಕೊಡುವುದಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಅಕ್ರಮ ಸಕ್ರಮದಲ್ಲಿ ವಿಧಾನಸಭೆಯಲ್ಲೇ ಪಾಸ್ ಆಯಿತು, ಕೊಡಬಹುದು ಅಂತ ನಾಮಕಾವಾಸ್ತೆಗೆ 4 ಕೊಟ್ಟಂಗೆ ಮಾಡಿದ್ದಾರೆ. ಕೊಟ್ಟಿದ್ದಕ್ಕೂ ಕೂಡ ಪೂರ್ಣ ಪಾಣಿ ಕೊಟ್ಟಿಲ್ಲ. ಹಕ್ಕುಪತ್ರದ ಮತ್ತು ಕಾಪಿ ಮಾತ್ರ ಇದೆ. ಕೆಲವರಿಗೆ ಪಾಣಿ ಕೊಟ್ಟಿದ್ದಕ್ಕೆ ಖಾತಾ ಆಗಿಲ್ಲ. ಅದಕ್ಕೆ ಆಧಾರ್ ಕಾರ್ಡ್ ಜೋಡಣೆ ಮಾಡೋದಕ್ಕೆ ಅದು ಆಗ್ತಾ ಇಲ್ಲ. ತೊಡಕುಗಳು 10 ಇದ್ದಾವೆ. ಇದನ್ನ ಆಕ್ಚುಲಿ ಇಂಥದ್ದು ಆಗ್ಬೇಕು. ಇಂಥ ಸಮಸ್ಯೆಗಳನ್ನ ಮಾಡಬೇಕಾದ್ರೆ ನಾನು ಅಧಿಕಾರಸ್ಥ ರಾಜಕಾರಣಿಗಳಲ್ಲೂ ಕೇಳೋದಿಷ್ಟೇನೆ. ನಮ್ಮ ಸುತ್ತ ಒಂದು ಪಟಾಲಂ ಇರ್ತದೆ. ತಪ್ಪು ಶಬ್ದಗಳಿಗೆ ಕ್ಷಮೆ ಇರಲಿ, 1 ನಿಮಿಷ. ದಯವಿಟ್ಟು ತಂತ್ರಜ್ಞರನ್ನ, ಅನುಭವಿಗಳನ್ನ ಈ ವಿಚಾರದಲ್ಲಿ ಪಕ್ಕ ಇಟ್ಟುಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ವಾಸ್ತವ ಸಮಸ್ಯೆಗಳನ್ನ ಗಣನೆಗೆ ತೆಗೆದುಕೊಂಡು ಪರಿಹಾರ ಕಂಡುಹಿಡುವುದಕ್ಕೆ ದೆಹಲಿಯಲ್ಲೋ ಬೆಂಗಳೂರಿನಲ್ಲೋ ಪ್ರಯತ್ನಿಸಬೇಕು ಅಂತ. ಸುಮಾರು 12 ಪಾಯಿಂಟ್ಗಳಿತ್ತು. ಮುಖ್ಯವಾಗಿ ಒಂದನ್ನು ಹೇಳ್ಬಿಟ್ಟು ಮುಗಿಸ್ತೇನೆ. ಸಾಫ್ಟ್ವೇರ್ ತಂತ್ರಜ್ಞಾನ ಕೃಷಿಯಲ್ಲೂ ಬಂದಿದೆ, ಬಟ್ ಬೇರೆ ಎಲ್ಲ ಫೀಲ್ಡ್ ಅಲ್ಲಿ ಬಂದ ಹಾಗೆ ಬಂದಿಲ್ಲ. ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಒಂದು ಬೆಳೆ ಸರ್ವೆ ಮಾಡ್ಬೇಕಂದ್ರೆ 8 ದಿವಸಗಳು ಒದ್ದಾಡಬೇಕು. ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಬೇಕಾದ್ರೆ 4-6 ಸರಿ ಪೇಟೆಗೆ ಬರಬೇಕು. ಯಾಕೆ ಸಮಸ್ಯೆ ಅಂತಂದ್ರೆ ಸಾಫ್ಟ್ವೇರ್ಗಳು ಸರಿಯಾದ ಕ್ರಮದಲ್ಲಿ ನಿರ್ವಹಿಸ್ತಾ ಇಲ್ಲ. ಸರ್ಕಾರದ ಮಾಡಿರತಕ್ಕಂಥದ್ದು 4-5 ವರ್ಷ ಆಗಿದೆ. ಆದ್ರೂ ಇವತ್ತಿಗೂ ಕೂಡ ಅದರಲ್ಲಿ ಒಂದು ವ್ಯವಸ್ಥಿತವಾದಂತ ಇದಿಲ್ಲ. ಬೆಳೆ ಸರ್ವೆ ಆ್ಯಪ್ ಇರ್ಬೋದು, ಬೆಳೆ ದರ್ಶಕ್ ಇರ್ಬೋದು, ದಿಶಾಂಕ್ ಆ್ಯಪ್ ಇರ್ಬೋದು, ಭೂಮಿ.com ಇರ್ಬೋದು,
ಈ ತರದ್ದು ಅನೇಕ ಇದಾವೆ. ಅದು ಯಾವುದು ಕೂಡ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಅಥವಾ ಲೋಪದೋಷಗಳಿದೆ ಮತ್ತೆ ಸರ್ವರ್ ಸಮಸ್ಯೆ ಅಂತ ಹೇಳ್ತಕ್ಕಂಥ ಸಮಸ್ಯೆಗಳಿದಾವೆ. ಇದನ್ನು ಕೂಡ ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾ ಒಂದು ನಿಮಿಷ ಜಾಸ್ತಿ ತಗೊಂಡಿದ್ದಕ್ಕೆ ಕ್ಷಮೆ ಕೋರ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾನು